ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಮೈಸೂರು ಮೃಗಾಲಯದ ಯುವರಾಜ ಇನ್ನಿಲ್ಲ, ಜಿರಾಫೆ ಅಗಲಿಕೆಯಿಂದ ತುಂಬಿದ ನೀರವ ಮೌನ. ಬಸ್ಗಳ ಲೊಕೇಶನ್ ಟ್ರ್ಯಾಕಿಂಗ್ ಇನ್ಮುಂದೆ ಪ್ರಯಾಣಿಕರ ಕೈಯಲ್ಲಿ, ಕೆಎಸ್ಆರ್ಟಿಸಿಯಿಂದ ವಿನೂತನ ಪ್ರಯತ್ನ. ಬೀಚ್ ಟೂರಿಸಂ ಕುರಿತು ಸುಪ್ರೀಂ ಆಜ್ಞೆ, ಪ್ರವಾಸಿಗರ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಿ ಎಂದ ತ್ರಿಸದಸ್ಯ ಪೀಠ. ಏರ್ ಇಂಡಿಯಾ ಗುಂಪಿಗೆ ವಿನೂತನ ಪ್ರೀಮಿಯಂ ಹೈಕ್ಲಾಸ್ ವಿಮಾನ, ಫೆಬ್ರವರಿ 1ರಿಂದ ಮುಂಬೈ ಟು ಫ್ರಾಂಕ್ಫರ್ಟ್ಗೆ ಹಾರಾಟ. ಮೈಸೂರು ಚಾಮರಾಜೇಂದ್ರ ಮೃಗಾಲಯದಲ್ಲಿ ನೀರವ ಮೌನ ಆವರಿಸಿದೆ. ಮೃಗಾಲಯದ ಯುವರಾಜನೆಂದೇ ಪ್ರಖ್ಯಾತಿ ಪಡೆದಿದ್ದ ಜಿರಾಫೆ ನಿನ್ನೆಯಷ್ಟೇ ಕೊನೆಯುಸಿರೆಳೆದಿದೆ. ಯುವರಾಜ ಹೆಸರಿನ ಈ ಜಿರಾಫೆ ಮೃಗಾಲಯದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಸಾಮಾನ್ಯವಾಗಿ ಜಿರಾಫೆಗಳು 10ರಿಂದ 15 ವರ್ಷಗಳು ಮಾತ್ರ ಬದುಕುತ್ತವೆ. ಆದರೆ ಯುವರಾಜ ಜಿರಾಫೆ ಬರೋಬ್ಬರಿ 25 ವರ್ಷಗಳ ಕಾಲ ಬದುಕಿ ಇತಿಹಾಸವನ್ನ ಬರೆದಿತ್ತು. ಕಳೆದ ವರ್ಷ ಯುವರಾಜನಿಗೆ 25ನೇ ಹುಟ್ಟುಹಬ್ಬವನ್ನ ಮೃಗಾಲಯದಲ್ಲಿ ಆಚರಿಸಲಾಗಿತ್ತು. ಸದ್ಯ ಯುವರಾಜನನ್ನ ಕಳೆದುಕೊಂಡಿರುವುದು ಪ್ರಾಣಿ ಪ್ರಿಯರಲ್ಲಿ ಬೇಸರವನ್ನ ಮೂಡಿಸಿದೆ. ಪ್ರಯಾಣಿಕರ ಸಂಚಾರ ಸುಗಮವಾಗಿಸಲು ಕೆಎಸ್ಆರ್ಟಿಸಿ ಹೊಸ ಮಾರ್ಗವೊಂದನ್ನು ರೂಪಿಸಲು ಸಿದ್ಧವಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳ ಬುಕಿಂಗ್ ಸೇವೆಯನ್ನ ಬೆಂಗಳೂರು 1, ಕರ್ನಾಟಕ 1ನಲ್ಲಿ ಲಭ್ಯವಾಗಿಸಿದ ನಂತರ ಇದೀಗ ಬಸ್ಗಳ ಲೈವ್ ಲೊಕೇಶನ್ ಟ್ರೇಸ್ ಮಾಡುವ ಸೌಲಭ್ಯವನ್ನ ಪ್ರಯಾಣಿಕರಿಗೆ ಒದಗಿಸಲಿದೆ. 8,000ಕ್ಕೂ ಅಧಿಕ ಬಸ್ಗಳ ರಿಯಲ್ ಟೈಮ್ ಮಾನಿಟರ್ ಮಾಡುವ ಸಲುವಾಗಿ ಆಪ್ ಪರಿಚಯಿಸಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ. ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಅತಿ ಶೀಘ್ರದಲ್ಲೇ ಜಾರಿಗೆ ಬರಲಿದ್ದು, ಪ್ರಯಾಣಿಕರು ಮೊಬೈಲ್ ಆಪ್ ಅಥವಾ ವೆಬ್ಸೈಟ್ ಮೂಲಕ ಬಸ್ಗಳ ಲೈವ್ ಲೊಕೇಶನ್ ನೋಡಬಹುದು ಎಂದು ಸಾರಿಗೆ ಇಲಾಖೆ ತಿಳಿಸಿದೆ. ಬುಡಾಪೆಸ್ಟ್ ಮೊದಲಿನಿಂದಲೂ ಒಂದೇ ನಗರವಾಗಿರಲಿಲ್ಲ. ಡ್ಯಾನೂಬ್ ನದಿಯ ಪಶ್ಚಿಮಕ್ಕೆ ಬೆಟ್ಟಗುಡ್ಡಗಳಿಂದ ಕೂಡಿದ ಬುಡಾ ಮತ್ತು ನದಿಯ ಪೂರ್ವಕ್ಕೆ ಸಮತಟ್ಟಾದ ಪೆಸ್ಟ್ ಎಂಬ 2 ಪ್ರತ್ಯೇಕ ನಗರಗಳಿದ್ದವು. 1873ರಲ್ಲಿ ಸೇತುವೆಗಳ ಮೂಲಕ ಇವೆರಡನ್ನ ಜೋಡಿಸಿ ಅಧಿಕೃತವಾಗಿ ಬುಡಾಪೆಸ್ಟ್ ಎಂದು ನಾಮಕರಣ ಮಾಡಲಾಯಿತು. ವಿಶ್ವದ ಬೇರಾವುದೇ ರಾಜಧಾನಿ ನಗರದಲ್ಲಿ ಇಲ್ಲದಷ್ಟು ನೈಸರ್ಗಿಕ ಬಿಸಿನೀರಿನ ಬುಗ್ಗೆಗಳು ಇಲ್ಲಿವೆ. ಪ್ರತಿದಿನ ಲಕ್ಷಾಂತರ ಲೀಟರ್ ಬಿಸಿನೀರು ಇಲ್ಲಿನ ಭೂಮಿಯಿಂದ ಚಿಮ್ಮುತ್ತದೆ. ಇಲ್ಲಿನ ಐತಿಹಾಸಿಕ ಸ್ನಾನದ ಕೊಳಗಳಲ್ಲಿ ಜನರು ಕುತ್ತಿಗೆಯವರೆಗೆ ನೀರಿನಲ್ಲಿ ಮುಳುಗಿ ಚದುರಂಗ ಆಡುವುದು ಇಲ್ಲಿನ ಐಕಾನಿಕ್ ದೃಶ್ಯವಾಗಿದೆ. ಬುಡಾಪೆಸ್ಟ್ ಯಾವ ದೇಶದ ರಾಜಧಾನಿ? ಬೀಚ್ ಟೂರಿಸಂ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಇತ್ತೀಚಿನ ದಿನಗಳಲ್ಲಿ ಬೀಚ್ ಟೂರಿಸಂಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಇದರಿಂದಾಗಿ ಭಾರತದ ಕೋಸ್ಟಲ್ ಪ್ರವಾಸೋದ್ಯಮದ ಜನಪ್ರಿಯತೆ ಹೆಚ್ಚುತ್ತಿದೆ. ಆದರೆ ಕಡಲ ತೀರಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಕೋಸ್ಟಲ್ ಟೂರಿಸಂಗೆ ಮಾರಕವಾಗಬಹುದು ಎಂದು ಸುಪ್ರೀಂ ತ್ರಿಸದಸ್ಯ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ಕೇರಳ, ಗೋವಾ ಮತ್ತು ಇನ್ನಷ್ಟು ಭಾಗಗಳಲ್ಲಿ ನಾಯಿ ಕಡಿತಕ್ಕೆ ಪ್ರವಾಸಿಗರು ತುತ್ತಾಗಿರುವ ಘಟನೆಗಳು ವಿಷಾದಕರ. ಹೀಗಾಗಿ ಈ ರೀತಿಯ ಘಟನೆಗಳು ಮರುಕಳಿಸಿದ್ದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರ ಬೆಲೆ ತೆರಬೇಕಾಗುತ್ತೆ. ಭಾರತದ ಕೋಸ್ಟಲ್ ಭಾಗಗಳನ್ನು ಒಳಗೊಂಡಿರುವ ರಾಜ್ಯಗಳು ಈ ಕೂಡಲೇ ಎಚ್ಚೆತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಏರ್ ಇಂಡಿಯಾ ವಿಮಾನಗಳ ಗುಂಪಿಗೆ ವಿನೂತನ ಪ್ರೀಮಿಯಂ ಹೈಕ್ಲಾಸ್ ವಿಮಾನ ಸೇರ್ಪಡೆಯಾಗಿದೆ. ಬೋಯಿಂಗ್ ವಿಮಾನ ಸಂಸ್ಥೆ ನಿರ್ಮಿಸಿರುವ ಮಾರ್ಕ್ VT AWA ನೋಂದಣಿಯ ವಿಮಾನ ಸಂಪೂರ್ಣ ಹೊಸತನದೊಂದಿಗೆ ಕೂಡಿದೆ. ಈ ವಿಮಾನದಲ್ಲಿ ಬಿಸಿನೆಸ್, ಪ್ರೀಮಿಯಂ, ಎಕಾನಮಿ ಮತ್ತು ಎಕಾನಮಿ ಕ್ಲಾಸ್ಗಳು ಪ್ರಯಾಣಿಕರಿಗೆ ಲಭ್ಯವಿದೆ. ಅತ್ಯಾಧುನಿಕ ಸೌಲಭ್ಯ, LED ಡಿಸ್ಪ್ಲೇ ಟಿವಿಗಳು, ಬ್ಲೂಟೂತ್ ಹೆಡ್ಸೆಟ್ಗಳು ಮತ್ತು ಲಕ್ಸುರಿ ಸೀಟಿಂಗ್ ವ್ಯವಸ್ಥೆಯೊಂದಿಗೆ ಆರಾಮದಾಯಕ ಪ್ರಯಾಣಕ್ಕೆ ಸೂಕ್ತವಾಗಿದೆ. ರೆಟ್ರೋ ಮಾದರಿಯ ಥೀಮ್ನೊಂದಿಗೆ ಈ ವಿಮಾನವನ್ನು ನಿರ್ಮಿಸಲಾಗಿದ್ದು, ದೆಹಲಿಯಲ್ಲಿ ನಡೆಯುತ್ತಿರುವ ವಿಂಗ್ಸ್ ಇಂಡಿಯಾ 2026 ಶೋನಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಫೆಬ್ರವರಿ 1ರಿಂದ ಮುಂಬೈ ಟು ಫ್ರಾಂಕ್ಫರ್ಟ್ ಸಂಚರಿಸುವ ಮೂಲಕ ಈ ವಿನೂತನ B7879 ವಿಮಾನ ತನ್ನ ಸೇವೆಯನ್ನು ಪ್ರಾರಂಭಿಸಲಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವವಿಖ್ಯಾತ ಕುಂಭಮೇಳ ಯಾವ ನದಿಯ ದಡದಲ್ಲಿ ಜರುಗುತ್ತದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.